ಬೆಳಗಾವಿ 3 ಪೀಸ್, ತುಮಕೂರು 3 ಪೀಸ್, ಬೆಂಗಳೂರು 8 ಪೀಸ್ ಆಗುತ್ತೆ, ಮೈಸೂರು 2 ಪೀಸ್. ಈ ರೀತಿಯಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಭರ್ಜರಿ ಸರ್ಜರಿ ಆಗುತ್ತೆ. ಒಂದಲ್ಲ ಎರಡಲ್ಲ 9 ಲೋಕಸಭಾ ಕ್ಷೇತ್ರಗಳ ವಿಭಜನೆಯಾಗಲಿದೆ. ಬೆಳಗಾವಿ 3, ತುಮಕೂರು 3 ಪೀಸ್ ಆಗುತ್ತೆ, ಬೆಂಗಳೂರು 8 ಪೀಸು, ಮೈಸೂರು 2 ಪೀಸ್ ಆಗುತ್ತೆ. ಈ ರೀತಿ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಭರ್ಜರಿ ಸರ್ಜರಿ ಆಗುವಂಥದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಲೋಕಸಭಾ ಕ್ಷೇತ್ರಗಳ ವಿಭಜನೆಯಾಗಲಿದೆ. 9 ಕ್ಷೇತ್ರಗಳ ಮರು ವಿಂಗಡಣೆಯ ಅತಿ ದೊಡ್ಡ ಸುದ್ದಿ ಇದು. ಯಾವ್ಯಾವ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ ಗೊತ್ತಾ? ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್. ಲೋಕಸಭಾ ಕ್ಷೇತ್ರಗಳ ಭರ್ಜರಿ ಸರ್ಜರಿ ಆಗುವಂಥದ್ದು. ತುಮಕೂರು 2 ಪೀಸ್ ಆಗುತ್ತೆ, ತುಮಕೂರು 3 ಪೀಸ್ ಆಗುತ್ತೆ, ಬೆಳಗಾವಿ 3, ಮೈಸೂರು 2, ಬೆಂಗಳೂರು 8 ಪೀಸ್ ಆಗುವಂಥದ್ದು. ಈ ರೀತಿಯಲ್ಲಿ ಲೋಕಸಭಾ ಕ್ಷೇತ್ರದ ವಿಭಜನೆಯಾಗಲಿದೆ. 9 ಕ್ಷೇತ್ರಗಳ ಮರು ವಿಂಗಡಣೆಯ ಅತಿ ದೊಡ್ಡ ಸುದ್ದಿ ಇದು. ಯಾವ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ ಗೊತ್ತಾ? ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್. 9 ಲೋಕಸಭಾ ಕ್ಷೇತ್ರಗಳ ವಿಭಜನೆಯಾಗಲಿದೆ. ಲೋಕಸಭಾ ಚುನಾವಣೆ ಮುನ್ನ ಈ ರೀತಿ ಕ್ಷೇತ್ರ ಮರು ವಿಂಗಡಣೆಗೆ ಮುಂದಾಗಿರುವಂಥದ್ದು. ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್. ಯಾವ ಒಂದು ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ, ಎಷ್ಟು ವಿಂಗಡಣೆ ಆಗುತ್ತೆ ಅಂದರೆ ಬೆಳಗಾವಿ 3 ಪೀಸ್ ಆದರೆ ತುಮಕೂರು 3, ಬೆಂಗಳೂರು 8 ವಿಭಜನೆ ಆಗುವಂಥದ್ದು, ಮೈಸೂರು 2 ಭಾಗ ಆಗುವಂಥದ್ದು. ಈ ರೀತಿಯಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಭರ್ಜರಿ ಸರ್ಜರಿ ನಡೆಯುತ್ತೆ. ಒಂದಲ್ಲ ಎರಡಲ್ಲ 9 ಲೋಕಸಭಾ ಕ್ಷೇತ್ರಗಳ ವಿಭಜನೆ ಆಗುವಂಥದ್ದು. 9 ಕ್ಷೇತ್ರಗಳ ಮರು ವಿಂಗಡಣೆಯ ಅತಿ ದೊಡ್ಡ ಸುದ್ದಿ ಇದು. ಯಾವ ಕ್ಷೇತ್ರಗಳ ಮರು ವಿಂಗಡಣೆ ಆಗುತ್ತೆ ಗೊತ್ತಾ? ಇದು ಅಶ್ವವೇಗ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಈಗ ಮುಂದಾಗಿರುವಂಥದ್ದು. ಇದು ಅಶ್ವವೇಗ ಸೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ಒಂದಲ್ಲ ಎರಡಲ್ಲ 9 ಲೋಕಸಭಾ ಕ್ಷೇತ್ರಗಳ ವಿಭಜನೆಯಾಗಲಿದೆ. ಬೆಳಗಾವಿ, ತುಮಕೂರು, ಬೆಂಗಳೂರು, ಮೈಸೂರು ಈ ಒಂದು ಕ್ಷೇತ್ರ ವಿಭಜನೆಯಾಗುತ್ತೆ. ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಫಿಕ್ಸ್. ಜನಸಂಖ್ಯೆ ಬದಲು ವಿಸ್ತೀರ್ಣ ಪರಿಗಣಿಸಿ ಮರು ವಿಂಗಡಣೆ ಆಗಲಿದೆ. 9 ಲೋಕಸಭಾ ಕ್ಷೇತ್ರಗಳ ವಿಭಜನೆ, ಜನಸಂಖ್ಯೆ ಬದಲು ವಿಸ್ತೀರ್ಣ ಪರಿಗಣಿಸಿ ಮರು ವಿಂಗಡಣೆ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದ ಭಾಗದಲ್ಲಿ 3 ಕ್ಷೇತ್ರಗಳ ವಿಭಜನೆ, ದಕ್ಷಿಣ ಕರ್ನಾಟಕದಲ್ಲಿ ಬರೋಬ್ಬರಿ 6 ಕ್ಷೇತ್ರಗಳಿಗೆ ಸರ್ಜರಿ ಆಗುತ್ತೆ. ರಾಜ್ಯದ ಲೋಕ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆಯಾಗುತ್ತೆ. ತುಮಕೂರು ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಫಿಕ್ಸ್. ಬೆಳಗಾವಿ ಲೋಕಸಭಾ ಕ್ಷೇತ್ರ, ರಾಯಚೂರು ಲೋಕಸಭಾ ಕ್ಷೇತ್ರ, ಮೈಸೂರು ಲೋಕಸಭಾ ಕ್ಷೇತ್ರ, ತುಮಕೂರು ಲೋಕಸಭಾ ಕ್ಷೇತ್ರ, ವಿಜಯಪುರ, ಧಾರವಾಡ, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ 5 ವಿಜಯಪುರ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆಗುವಂಥದ್ದು. 6ನೇದು ಧಾರವಾಡ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆಗುತ್ತೆ. ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಮರು ವಿಂಗಡಣೆ ಫಿಕ್ಸ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಮರು ವಿಂಗಡಣೆ ಆಗುತ್ತೆ. 9 ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆಗುವಂಥದ್ದು. ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರದ ಮರು ವಿಂಗಡಣೆ ಫಿಕ್ಸ್. ಜನಸಂಖ್ಯಾ ಬದಲು ವಿಸ್ತೀರ್ಣ ಪರಿಗಣಿಸಿ ಮರು ವಿಂಗಡಣೆಯನ್ನ ಮಾಡಲಾಗುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ 3 ಕ್ಷೇತ್ರಗಳ ವಿಭಜನೆ ಆಗುವಂಥದ್ದು. ದಕ್ಷಿಣ ಕರ್ನಾಟಕದಲ್ಲಿ ಬರೋಬ್ಬರಿ 6 ಕ್ಷೇತ್ರ, ದಕ್ಷಿಣ ಕರ್ನಾಟಕದಲ್ಲಿ ಬರೋಬ್ಬರಿ 6 ಕ್ಷೇತ್ರ, ಉತ್ತರದಲ್ಲಿ 3 ಕ್ಷೇತ್ರಗಳು ವಿಭಜನೆಯಾಗುತ್ತೆ. ಒಟ್ಟಿನಲ್ಲಿ ಈಗ ರಾಜ್ಯ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 28ರಿಂದ 42ಕ್ಕೆ ಏರಿಕೆಯಾಗುವಂಥದ್ದು ಪಕ್ಕ. ತುಮಕೂರು ಲೋಕಸಭಾ ಕ್ಷೇತ್ರ, ಬೆಳಗಾವಿ ಲೋಕಸಭಾ ಕ್ಷೇತ್ರ, ರಾಯಚೂರು, ಮೈಸೂರು, ವಿಜಯಪುರ, ಧಾರವಾಡ, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ ಹೀಗೆ ಈ ರೀತಿ ಕ್ಷೇತ್ರಗಳ ಮರು ವಿಂಗಡಣೆ ಫಿಕ್ಸ್ ಆಗಿದೆ. ಅಲ್ಲಿಗೆ ಲೋಕಸಭಾ ಕ್ಷೇತ್ರ 28ರಿಂದ 42ಕ್ಕೆ ಏರಿಕೆಯಾಗುತ್ತೆ.
ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಈಗ ಮುಂದಾಗ್ತಾ ಇರುವಂಥದ್ದು. ಜನಸಂಖ್ಯೆಯ ಬದಲು ವಿಸ್ತೀರ್ಣವನ್ನ ಪರಿಗಣಿಸಿ ಇಲ್ಲಿ ವಿಭಜನೆಗೆ ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ 3 ಕ್ಷೇತ್ರಗಳ ವಿಭಜನೆಯಾದರೆ ದಕ್ಷಿಣ ಕರ್ನಾಟಕದಲ್ಲಿ ಬರೋಬ್ಬರಿ 6 ಕ್ಷೇತ್ರ. ಅಲ್ಲಿಗೆ 28ರಿಂದ 42ಕ್ಕೆ ಏರಿಕೆ ಆಗುತ್ತೆ ರಾಜ್ಯ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ. ತುಮಕೂರು ಲೋಕಸಭಾ ಕ್ಷೇತ್ರ 3 ಭಾಗಗಳಾಗಿ ವಿಂಗಡಣೆಯಾಗುವಂಥದ್ದು. ತುಮಕೂರು, ಮಧುಗಿರಿ, ತಿಪಟೂರು ಲೋಕ ಕ್ಷೇತ್ರಗಳಾಗಿ ಮರು ವಿಂಗಡಣೆ ಆಗುತ್ತೆ. 1967ರ ಕ್ಷೇತ್ರ ಮರು ವಿಂಗಡಣೆ ಕಾಯ್ದೆಯೇ ಇಲ್ಲಿಗೆ ಬರ್ತಾ ಇರುವುದು. 1967ರಿಂದ 1971ರಲ್ಲಿ ಮಧುಗಿರಿ ಲೋಕಸಭಾ ಕ್ಷೇತ್ರವನ್ನು ವಿಂಗಡಣೆ ಮಾಡಲಾಗಿತ್ತು. ತುಮಕೂರು ಲೋಕಸಭಾ ಕ್ಷೇತ್ರ 3 ಭಾಗಗಳಾಗಿ ವಿಂಗಡಣೆ. ತುಮಕೂರು, ಮಧುಗಿರಿ, ತಿಪಟೂರು ಕ್ಷೇತ್ರಗಳಾಗಿ ವಿಂಗಡಣೆ ಆಗುವಂಥದ್ದು. 1967ರ ಪ್ರಕಾರ ಕ್ಷೇತ್ರ ವಿಂಗಡಣೆಗೆ ಚುನಾವಣಾ ಆಯೋಗ ಮುಂದಾಗಿತ್ತು. 1967, 1971ರಲ್ಲಿ ಮಧುಗಿರಿ ಲೋಕಸಭಾ ಕ್ಷೇತ್ರವಾಗಿ ವಿಂಗಡಣೆಯಾಗಿತ್ತು. 1957, 1962ರಲ್ಲಿ ತಿಪಟೂರು ಲೋಕಸಭಾ ಕ್ಷೇತ್ರವಾಗಿ ವಿಂಗಡಣೆಯನ್ನ ಮಾಡಲಾಗಿತ್ತು. 1957ರಲ್ಲಿ ಭೌಗೋಳಿಕವಾಗಿ ಕ್ಷೇತ್ರ ವಿಂಗಡಣೆಯನ್ನ ಚುನಾವಣಾ ಆಯೋಗ ಮಾಡಿತ್ತು. ಈ ಹಿಂದಿನ ಲೋಕಸಭಾ ಕ್ಷೇತ್ರಗಳ ಆಧಾರದಲ್ಲಿ ಮರು ವಿಂಗಡಣೆ ಮಾಡುವಂಥದ್ದು ಫಿಕ್ಸ್ ಈಗ. ಇನ್ನು ಕರುನಾಡಿಗೆ 42 ಲೋಕಸಭಾ ಸೀಟ್, ರಾಜ್ಯ ಲೋಕಸಭಾ ಸೀಟ್ ಕುಸಿಯುವಂತಹ ಆತಂಕ ಇಲ್ಲ. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕೊಡಗು ಬೇರ್ಪಡೋದು ಫಿಕ್ಸ್. ವಿಜಯಪುರ ಲೋಕಸಭಾ ಕ್ಷೇತ್ರವೂ ಕೂಡ ಪುನರ್ ವಿಂಗಡಣೆ ಆಗೋದು ಇಲ್ಲಿ ಖಚಿತ. ಈ ಹಿಂದಿನ ಲೋಕಸಭಾ ಕ್ಷೇತ್ರಗಳ ಆಧಾರದಲ್ಲಿ ಮರು ವಿಂಗಡಣೆ ನಡೆಯುತ್ತೆ. 3 ಭಾಗ ಆಗಲಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಹೊಸಕೋಟೆ, ಕನಕಪುರ ಲೋಕಸಭಾ ಕ್ಷೇತ್ರವಾಗಿ ವಿಂಗಡಣೆ ಆಗುವಂತಹ ಸಾಧ್ಯತೆ ಇದೆ. ಬೆಳಗಾವಿ ಜಿಲ್ಲೆಯು ಕೂಡ 3 ಭಾಗಗಳಾಗಿ ವಿಂಗಡಣೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಆ ಕ್ಷೇತ್ರ ವಿಂಗಡಣೆ ಯಾಕೆ ಅಂತ ನೋಡೋದಾದ್ರೆ ಏನು ದಿನಕ್ಕೆ ಮತದಾರರ ಒಂದು ಮತ ಚಲಾವಣೆ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಕ್ಷೇತ್ರ ವಿಂಗಡಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಕ್ಷೇತ್ರ ವಿಭಜನೆಯಿಂದ ಮತದಾನ ಸಿಕ್ಕಾಪಟ್ಟೆ ಏರಿಕೆಯಾಗುತ್ತೆ. ಇನ್ನು 0.3ರಿಂದ 2.3ರಷ್ಟು ಮತದಾನ ಹೆಚ್ಚಾಗುವಂಥದ್ದು. ಉಡುಪಿ, ಚಿಕ್ಕಮಗಳೂರು ಮರು ವಿಂಗಡಣೆಯ ಸಾಧ್ಯತೆ. ಚಿತ್ರದುರ್ಗದ ವ್ಯಾಪ್ತಿಯಲ್ಲಿ ತುಮಕೂರಿನ ಕೆಲ ಪ್ರದೇಶಗಳಿರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪವನ್, ಏನು ಲೋಕಸಭಾ ಚುನಾವಣೆ ನಡೆಯಲು ಮುನ್ನವೇ ಈಗ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಮುಂದಾಗ್ತಾ ಇರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಏನು ಕಳೆದ 3 ವರ್ಷಗಳಿಂದ ಕೇಂದ್ರ ಸರ್ಕಾರ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು, ಇಡೀ ದೇಶಾದ್ಯಂತ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು ಅಂತ ಹೇಳಿ 2 ಬಾರಿ ಬಿಲ್ಲನ್ನು ತಂದಿತ್ತು. ಅದು ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಆ ಬಿಲ್ಲನ್ನು ಮಂಡನೆ ಮಾಡಿದರು. ಆದರೆ ವಿಪಕ್ಷಗಳ ಒಗ್ಗಟ್ಟಿನ ಹೋರಾಟದಿಂದಾಗಿ ಅದು ಬಿಲ್ಲು ಮಂಡನೆ ಆಗಲಿಲ್ಲ. ಈಗ ಮತ್ತೆ ಮುಂಗಾರು ಅಧಿವೇಶನದಲ್ಲಿ ಅದೇ ಬಿಲ್ಲನ್ನು ಏನು ಕ್ಷೇತ್ರ ಮರು ವಿಂಗಡಣೆ ಬಿಲ್ಲನ್ನು ತರ್ತಾ ಇದ್ದಾರೆ. ಈ ಬಾರಿ ಏನಂದರೆ, ಮುಂಚೆ ಏನಂದರೆ ಜನಸಂಖ್ಯೆ ಆಧಾರ ಇಟ್ಕೊಂಡಿದ್ರು. ಜನಸಂಖ್ಯೆಯ ಮಾನದಂಡದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು, ಲೋಕಸಭಾ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು. ಆದರೆ ಅದಕ್ಕೆ ದಕ್ಷಿಣ ಭಾರತದ ರಾಜ್ಯಗಳು ವ್ಯಾಪಕವಾಗಿ ವಿರೋಧಿಸಿದ ಕಾರಣವಾಗಿ ಅದನ್ನು ಕೈಬಿಟ್ಟು ಈಗ ಜನಸಂಖ್ಯೆ ಆಧಾರದ ಅಲ್ಲದೆ ಭೌಗೋಳಿಕ ಆಧಾರದ ಮೇಲೆ ಮತ್ತು ಅಭಿವೃದ್ಧಿ ಆಧಾರದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು ಅಂತಂದು ಕೇಂದ್ರ ಸರ್ಕಾರಕ್ಕೆ ಒಂದು ನೇತೃತ್ವದ ಕಮಿಟಿಯವರು ವರದಿ ಕೊಟ್ಟಿದ್ದಾರೆ. ಈ ವರದಿ ಆಧಾರದ ಮೇಲೆ ಈಗ ಮುಂಗಾರು ಅಧಿವೇಶನದಲ್ಲಿ ಈ ಬಿಲ್ಲನ್ನು ಮುಂದಿಟ್ಟು ಚರ್ಚೆ ಮಾಡಿ ನಂತರ ಇದನ್ನು ಜಾರಿಗೆ ತರಬೇಕು. ಅದರ ಆಧಾರದ ಮೇಲೆ ಏನು ಅಂತಂದರೆ, ಕರ್ನಾಟಕದಲ್ಲಿ ಏನು 28 ಲೋಕಸಭಾ ಕ್ಷೇತ್ರಗಳಿದ್ದಾವೆ, ಅವು 42 ಲೋಕಸಭಾ ಕ್ಷೇತ್ರಗಳಿಗೆ ಏರಿಕೆ ಆಗೋ ಚಾನ್ಸಸ್ ಇದೆ. ಹಾಗಾದರೆ ನಾವೊಂದು ಮೇಲ್ನೋಟಕ್ಕೆ ನೋಡ್ತಾ ಹೋಗೋದಾದರೆ ಬೆಂಗಳೂರು ಆಗಿರ್ಬೋದು, ಮತ್ತು ಬೆಳಗಾವಿ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹುಬ್ಳಿ ಧಾರವಾಡ ಆಗಿರ್ಬೋದು, ಈ ಕ್ಷೇತ್ರಗಳು ಒಂದು ಹಂತಕ್ಕೆ
ಜನಸಂಖ್ಯೆ ಆಧಾರವಾರು ಮತ್ತು ತಾಲೂಕುಗಳ ರಚನೆಯಿಂದಾಗಿ ಭಾಳ ದೊಡ್ಡದಾದಂಥ ಕ್ಷೇತ್ರಗಳು. ಈ ಕ್ಷೇತ್ರಗಳನ್ನು ಭಾಗ ಮಾಡಬೇಕು ಅನ್ನೋದು ಈಗ ಸದ್ಯಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಮುಂದಿರೋದು. ಅಂದರೆ ಕರ್ನಾಟಕದಲ್ಲಿ 9 ಕ್ಷೇತ್ರಗಳನ್ನು 9 ಲೋಕಸಭಾ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಈಗ ಮೊದಲ ಹಂತದಲ್ಲಿ ಇದನ್ನು ಮಾಡ್ತಾರೆ, ಅಂದರೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ತಾರೆ. ಅದಾದ ನಂತರ ಇನ್ನುಳಿದ ತಾಲೂಕುಗಳು, ಅಂದರೆ ಈಗ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಎಷ್ಟು ತಾಲೂಕು ಬರ್ತವೆ ಅಂದರೆ 8 ತಾಲೂಕು ಬರ್ತವೆ. ಆ 8 ತಾಲೂಕುಗಳು ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ 243 ತಾಲೂಕುಗಳಿರೋದು. 239 ಇದ್ದಂಥವನ್ನ CM ಸಿದ್ದರಾಮಯ್ಯನವರು 4 ತಾಲೂಕುಗಳನ್ನು ಹೆಚ್ಚಿಗೆ ಮಾಡಿ ಈಗ 243 ತಾಲೂಕುಗಳಿದ್ದು, ಈ 8 ತಾಲೂಕುಗಳಿಗೆ ಒಂದೊಂದು ಅಂತ ಮಾಡ್ತಾ ಹೋದ್ರೂ ಸಹ 40 ಲೋಕಸಭಾ ಕ್ಷೇತ್ರಗಳಾಗ್ತವೆ. ಆದರೆ ಜನಸಂಖ್ಯೆ ಮತ್ತು ಜನಸಾಂದ್ರತೆ ಆಧಾರದ ಮೇಲೆ ಮತ್ತು ಭೌಗೋಳಿಕ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ರಾಜ್ಯದ ಬೆಳವಣಿಗೆ ಆಧಾರದ ಮೇಲೆ ಈ ಏನು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು ಅನ್ನೋದು ಲೋಕಸಭಾ ಅಂದರೆ ಕೇಂದ್ರ ಸರ್ಕಾರದ ಒಂದು ನಿರ್ಧಾರ ಆಗಿದೆ. ಹೀಗಾಗಿ 42 ಕ್ಷೇತ್ರಗಳಿಗೆ ಹಂಚಿಕೆ ಆಗ್ಬೋದು. ಅಂದರೆ ಇದಕ್ಕೆ ಮಾನದಂಡ ಯಾವ ರೀತಿ ಇಟ್ಕೋತಾರೆ ಅಂತ ನೋಡ್ತಾ ಹೋದರೆ 1957 ಮತ್ತು 1962, 67ರಲ್ಲಿ ಇದೇ ರೀತಿ ಮೊದಲ ಬಾರಿಗೆ ಚುನಾವಣಾ ಆಯೋಗ ಕ್ಷೇತ್ರ ಮರು ವಿಂಗಡಣೆಗಳ ಎಕ್ಸ್ಪೆರಿಮೆಂಟ್ ಮಾಡಿತ್ತು. ಅಂದರೆ ಆಗ ಇನ್ನೂ ಭಾರತದ ದೇಶ ಏನು ಸ್ವತಂತ್ರ ಬಂದು ಆಗ್ತಾನೆ ಆಗಿದ್ದ ಕಾರಣ ಒಂದು ಹಂತದಕ್ಕೆ ಡಿಜಿಟಲ್ ಇವತ್ತು ಎಲ್ಲಿ ಯಾವ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಜನರನ್ನು ಐಡೆಂಟಿಫಿಕೇಶನ್ ಮಾಡ್ಬೋದು. ಆದರೆ ಆಗಿನ ಕಾಲದಲ್ಲಿ ಇರಲಿಲ್ಲ, ಪತ್ರ ವ್ಯವಹಾರ ಇತ್ತು. ಮೊದಲ ಚುನಾವಣೆ ಇದೆಯಲ್ಲ 1952ರ ಲೋಕಸಭಾ ಚುನಾವಣೆ, ಮೊದಲ ಲೋಕಸಭಾ ಚುನಾವಣೆ ಬರೋಬ್ಬರಿ 1 ವರ್ಷ ನಡೆದಿತ್ತು. ಈಗ ಆ ಥರ ಇಲ್ಲ, ಟೆಕ್ನಾಲಜಿ ಭಾಳ ಮುಂದೋಗಿದೆ, ಪ್ರತಿಯೊಬ್ಬರು ಲೆಕ್ಕ ಸಿಗ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಆಧಾರದ ಮೇಲೆ ಮುಂದಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಹೀಗಾಗಿ ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ 9 ಜಿಲ್ಲೆಗಳು ಏನು ದೊಡ್ಡ ಜಿಲ್ಲೆಗಳಾಗಿರೋದು, ಬೆಂಗಳೂರಿಗೆ ಸಪೋಸ್ 4 ಇದ್ದಾವೆ, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಸೌತ್, ಬೆಂಗಳೂರು ಉತ್ತರ, ಹಾಗೆ ಬೆಂಗಳೂರು ಗ್ರಾಮಾಂತರ. ಇದರಲ್ಲಿ ಯಾವುದು ದೊಡ್ಡ ಜಿಲ್ಲೆ ಅಂದರೆ ಇವಾಗ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಇವು ದೊಡ್ಡ ಜಿಲ್ಲೆ, ದೊಡ್ಡ ಲೋಕಸಭಾ ಕ್ಷೇತ್ರಗಳು. ಇಲ್ಲಿ ಹೊಸಕೋಟೆ ಮತ್ತು ಕನಕಪುರ ಈ ರೀತಿ ವಿಭಾಗ ಮಾಡೋದು. ತುಮಕೂರು ಕೂಡ 3 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ತಾಲೂಕುಗಳನ್ನು ಹಂಚಿಕೆ ಮಾಡಿಕೊಳ್ಳುತ್ತೆ. ತುಮಕೂರು ಯಾವುದು ಪಾವಗಡ, ಶಿರಾ, ಚಿತ್ರದುರ್ಗ, ಕುಣಗಲ್ಲು, ಬೆಂಗಳೂರು ಗ್ರಾಮಾಂತರ, ಇನ್ನು 9 ತಾಲೂಕುಗಳು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಇದನ್ನು ಮಾಡ್ತವೆ. ಬೆಳಗಾವಿಯಲ್ಲೂ ಅಷ್ಟೇ ಹಾಗೆ 18 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಚಿಕ್ಕೋಡಿ ಮತ್ತು ಈಗ ಬೆಳಗಾವಿ ಇದೆ. ಇದರ ಮಧ್ಯೆ ಗೋಕಾಕನ್ನು ಸೃಷ್ಟಿ ಮಾಡೋವಂಥ ಸಾಧ್ಯತೆ ಇದೆ. ಮತ್ತು ಇದು ಯಾವುದು ರಾಯಚೂರು ಮತ್ತು ಯಾದಗಿರಿ ಇರೋದ್ರ ಭಾಗದಲ್ಲೂ ಕೂಡ ಯಾದಗಿರಿಯನ್ನು ಸಪ್ರೇಟು ಮಾಡೋ ಅಂಥ ಚಾನ್ಸಸ್ ಇದೆ. ಹುಬ್ಳಿ ಧಾರವಾಡ ಹಿಂದೆ 1967ರಲ್ಲೂ ಸಹ ಹುಬ್ಳಿ ಧಾರವಾಡ ನಾರ್ತ್ ಮತ್ತು ಧಾರವಾಡ ಸೌತ್ ಇತ್ತು, ಅವನ್ನೇ ಮತ್ತೆ ಎಗೇನ್ ಮಾಡೋ ಅಂಥ ಚಾನ್ಸಸ್ ಇದೆ ಲಕ್ಷ್ಮಿ.